35 ವರ್ಷದ ಹೂಡಿಕೆದಾರ. 1000 ರೂಪಾಯಿಯನ್ನು ಪ್ರತಿ ತಿಂಗಳು ಹಾಕೊಂಡು ಹೋಗ್ತೇನೆ, ರಿಟೈರ್ಮೆಂಟ್ಗೆ 25 ವರ್ಷ ಬಾಕಿ ಇದೆ, 12% ಆಗಿ ಮ್ಯೂಚುವಲ್ ಫಂಡಲ್ಲಿ ಬಂದಿದೆ ಅಂತಂದರೆ ನಿಮಗೆ ಲಭ್ಯವಾಗುವುದು 17.9 ಲ್ಯಾಕ್ಸ್. 15% ಆಗಿ ಬರುತ್ತೆ ಅಂತಂದರೆ 29.4 ಲ್ಯಾಕ್ಸ್. ಮತ್ತು ಅದೇ 18% ಆಗಿ ನಾನು ಇಂಟೆಲಿಜೆಂಟ್ ಆಗಿ ನನ್ನ ಪೋರ್ಟ್ಫೋಲಿಯೋನ ನೋಡ್ಕೋತೇನೆ ಅಂತಂದರೆ ನಿಮಗೆ 48.5 ಲಕ್ಷ ಲಭ್ಯ ಆಗುತ್ತೆ 1000 ರೂಪಾಯಿ ಹಾಕಿದವರಿಗೆ. ಈಗ 5000 ಲೆಕ್ಕ ಕೊಡ್ತಾ ಇದ್ದೇನೆ. 5000 ಹಂಗೆ 35 ವರ್ಷ ವಯಸ್ಸಿನವರು ಮತ್ತು 25 ವರ್ಷ ನಿರಂತರವಾಗಿ SIP ಮಾಡ್ತಾರೆ ಅಂತಂದರೆ 12% ಆಗಿ 90 ಲಕ್ಷ ಸಿಗುತ್ತೆ, 15% ಆಗಿ 1.47 ಕ್ರೋರ್ಸ್ ಬರುತ್ತೆ, 18% ಆಗಿ 2.43 ಕ್ರೋರ್ಸು ನಿಮ್ಮದಾಗುತ್ತೆ. ಈಗ 40 ವರ್ಷಕ್ಕೆ ಹಣವನ್ನು ಹಾಕಿದ್ರೆ ಏನಾಗುತ್ತೆ? ರಿಟೈರ್ಮೆಂಟ್ ಕೇವಲ 20 ವರ್ಷ. 1000 ರೂಪಾಯಿಗೆ ಹಾಕೊಂಡೋದ್ರೆ 12% ಆಗಿ 9.68 ಲ್ಯಾಕ್ಸ್ ಮಾತ್ರ, 15% ಆಗಿ 14.1 ಲ್ಯಾಕ್ಸ್ ಮತ್ತು ಕಾರ್ಪಸ್ 18% ಆಗಿ ಡೆವಲಪ್ ಆದರೆ 20.8 ಲ್ಯಾಕ್ಸ್ ಬರುತ್ತೆ. ಇದು 1000 ರೂಪಾಯಿ ಹಾಕ್ಕೊಂಡೋದವರಿಗೆ. ಅದೇ 5000ವನ್ನು ಹಾಕ್ಕೊಂಡೋದವರಿಗೆ 20 ವರ್ಷಕ್ಕೆ 12% ಆಗಿ 48.4 ಲ್ಯಾಕ್ಸ್ ಬರುತ್ತೆ, 15% ಆಗಿ 70.7 ಲ್ಯಾಕ್ಸ್ ಬರುತ್ತೆ ಮತ್ತು 18% ಆಗಿ 1.04 ಕ್ರೋರ್ಸ್ ಬರುತ್ತೆ. ಇಲ್ಲಿ ನೀವು ಏನನ್ನು ನೋಡಿರ್ಬೋದು ಅಂತಂದರೆ 25 ವರ್ಷ ವಯಸ್ಸಿನವರು ಬೇಗ ಪ್ರಾರಂಭ ಮಾಡಿದ್ರಿಂದ ಅವರಿಗೆ ಬರುವಂಥ ಹಣ ಆಲ್ಮೋಸ್ಟು 3ರಿಂದ 4 ಪಟ್ಟು. ನಾವು ಯಾವಾಗಲೂ ನಮ್ಮ ಎಲ್ಲ ಕಾರ್ಯಾಗಾರಗಳಲ್ಲೂ ಹೇಳೋದೇನು ಅಂತಂದರೆ ದಯವಿಟ್ಟು ನಿಮ್ಮ ಹೂಡುವಿಕೆಯನ್ನು ಅತೀ ಶೀಘ್ರದಲ್ಲಿ ಪ್ರಾರಂಭ ಮಾಡಿ. ಹೂಡಿಕೆಯ 3 ನಿಯಮಗಳು: ಶೀಘ್ರವಾಗಿ ಉಳಿತಾಯ ಮಾಡಿ, ದೀರ್ಘವಾಗಿ ಉಳಿತಾಯ ಮಾಡಿ ಮತ್ತು ತಪ್ಪದೆ ಉಳಿತಾಯ ಮಾಡಿ. ಈಗ 45 ವರ್ಷದವರ ಬಗ್ಗೆ ಮಾತಾಡ್ತಾ ಇದ್ದೇನೆ. ದೀರ್ಘಾವಧಿ ಹೂಡಿಕೆ ತಿಂಗಳಿಗೆ 1000 ರೂಪಾಯಿ 15 ವರ್ಷ ಹಾಕ್ಕೊಂಡು ಹೋಗ್ತಾರೆ. ಯಾಕಂದರೆ ರಿಟೈರ್ ಆಗೋದು 60 ವರ್ಷಕ್ಕೆ. 12% ಆಗಿ ಬಂತು ಅಂತಂದರೆ 5 ಲಕ್ಷ ಮಾತ್ರ ಬರುತ್ತೆ, 15% ಆಗಿ 6.57 ಲ್ಯಾಕ್ಸ್ ಮತ್ತು 18% ಬಂತು ಅಂತಂದರೆ 8.63 ಲ್ಯಾಕ್ಸ್. ನೀವು ಇದನ್ನೆಲ್ಲ ಹೋಲಿಕೆ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಬೇಗ ಹೂಡಿಕೆಯನ್ನು ಪ್ರಾರಂಭ ಮಾಡಿದ್ರೆ ಅಷ್ಟು ಒಳ್ಳೆಯದು.